ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ಜಾಬ್ ಅಪ್ಡೇಟ್ ಯಾವುದಂದರೆ, ಕಂಪ್ನಿ ನೇಮ್ ಬಂದ್ಬಿಟ್ಟು ಎಸ್ ಪಿ ಐ ಬ್ಯಾಂಕ್ ಅಂತ. ಇದು ಬಂದ್ಬಿಟ್ಟು ನಿಮಗೆ ಸೇವಾ ಸಾರಥಿ ಅಂದರೆ ಕಸ್ಟಮರ್ ರಿಲೇಷನ್ ಆಫೀಸರ್ ಅಂತ. ನಿಮ್ಗೆ ಜಾಬ್ ರೋಲ್ ಬಂದ್ಬಿಟ್ಟು ಕಸ್ಟಮರ್ ರಿಲೇಷನ್ ಆಫೀಸರ್. ಒಂದು ಬ್ಯಾಂಕಲ್ಲಿ ಆಫೀಸರ್ ರೋಲ್ ನಿಮ್ಮದು. ಒಂದು ಕಸ್ಟಮರ್ಸ್ನೆಲ್ಲ ಮ್ಯಾನೇಜ್ ಮಾಡೋದು, ಅವ್ರಿಗೆ ಗೈಡ್ ಮಾಡೋದು, ಆ ಥರ ನಿಮಗೆ ಜಾಬ್ ಇದು. ಈ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಕಿಂಗ್ ಫೀಲ್ಡ್ ಫಾರ್ 6 months ಇನ್ ಸರ್ವಿಸ್ ಇಂಡಸ್ಟ್ರಿ. ನಿಮಗೆ ಎಕ್ಸ್ಪೀರಿಯೆನ್ಸು ಬ್ಯಾಂಕಲ್ಲೇ ಇರಬೇಕು. ನಿಮಗೆ 6 ತಿಂಗಳು ಇರಬೇಕು. 6 ತಿಂಗಳು ಇದ್ದರೆ ಸಾಕು, ಈ ಜಾಬ್ಗೆ ನೀವು ಇಂಟರ್ವ್ಯೂ ಕೊಡ್ಬೋದು. 6 ತಿಂಗಳು ಇರಬೇಕು. ಏಜ್ ಬಂದ್ಬಿಟ್ಟು ನಿಮಗೆ 22 to 33, 22 ವರ್ಷದಿಂದ 33 ವರ್ಷದವರೆಗೂ ಇರಬೇಕಿದು. ನಿಮಗೆ ಇದ್ರಿಗೆ ಹುಡುಗಿರು ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನೋಡಿ, ನಿಮ್ಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ತೀನಿ ಬನ್ನಿ. ಕಸ್ಟಮರ್ಸ್ ಗೈಡೆನ್ಸ್, ಬ್ಯಾಂಕಿಗೆ ಬರೋ ಕಸ್ಟಮರ್ಸ್ಗೆ ನೀವು ಗೈಡ್ ಮಾಡಬೇಕು, ಸರಿನಾ? ಆಮೇಲೆ ವೆಲ್ಕಮಿಂಗ್ ಕಸ್ಟಮರ್ಸ್, ಅಂಡರ್ಸ್ಟ್ಯಾಂಡಿಂಗ್ ದೇರ್ ನೀಡ್ಸ್ ಆ್ಯಂಡ್ ಡೈರೆಕ್ಟಿಂಗ್ ದೇಮ್ ಟು ದ ಅಪ್ರೋಪ್ರಿಟಿ ಕೌಂಟರ್ ಸರ್ವಿಸ್ ಡಿಜಿಟಲ್. ಆಮೇಲೆ ಅಸಿಸ್ಟಿಂಗ್ ಕಸ್ಟಮರ್ಸ್ ಇನ್ ಯೂಸಿಂಗ್ ದ SBI ಏನೋ ಆ್ಯಪ್, ನೆಟ್ ಬ್ಯಾಂಕಿಂಗ್, ATM ಸರ್ವಿಸ್ ಆ್ಯಂಡ್ UPI ಫೆಸಿಲಿಟಿಂಗ್ ಡಿಜಿಟಲ್ ಮಿಗ್ರೇಟೇಷನ್ ಆಪರೇಷನಲ್ ಸಪೋರ್ಟ್, ಹೆಲ್ಪಿಂಗ್ ಕಸ್ಟಮರ್ಸ್ ಫಿಲ್ ಔಟ್ ಫಾರ್ಮ್, ಟೋಕನ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬೇಸಿಕ್ ಬ್ಯಾಂಕಿಂಗ್ ಕ್ಯೂರಿಸಿ, ಕ್ಯೂ ಆ್ಯಂಡ್ ಫ್ಲೋರ್ ಮ್ಯಾನೇಜ್ಮೆಂಟ್, ensuring orderly smooth flow within the branch, managing crowded situation, feedback collecting customer feedback and facilitating service improvement. ನಿಮಗೆ ಇದಕ್ಕೆ ಇವಾಗ ಕಸ್ಟಮರ್ಗೆ ಫಾರ್ಮ್ ಫಿಲ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಒಂದು ಹೆಲ್ಪ್ ಮಾಡೋದು, ಫಾರ್ಮ್ ಫಿಲ್ ಮಾಡೋಕ್ಕೆ. ತುಂಬ ಕ್ರೌಡ್ ಇದ್ದಾಗ ಮ್ಯಾನೇಜ್ ಮಾಡೋದು, ಜಾಸ್ತಿ ಕ್ರೌಡ್ ಇದ್ದಾಗ ಬ್ಯಾಂಕಲ್ಲಿ ಅವಾಗ ನೀವೇ ಮ್ಯಾನೇಜ್ ಮಾಡಬೇಕು, ಸ್ಮೂತಾಗಿ ಮ್ಯಾನೇಜ್ ಮಾಡಬೇಕು, ಆ ಥರ ವರ್ಕ್ ಇದು. ಆಮೇಲೆ ನಿಮಗೆ ಕಸ್ಟಮರ್ ಕಡೆಯಿಂದ ಬ್ಯಾಂಕಿಗೆ ಯಾವುದೇ ಥರ ಬ್ಯಾಡ್ ಫೀಡ್ಬ್ಯಾಕ್ ಬರಬಾರ್ದಂತೆ, ಆ ಥರ ನೋಡ್ಕೋಬೇಕಂತೆ ಬ್ಯಾಂಕಿಗೆ. ನೀವು ಅದೇ ಬ್ಯಾಂಕಿಗೆ ನೀವು ಫ್ಲೋರ್ಗೆ ಒಂಥರ ಆಫೀಸರು, ಟೀಮ್ ಲೀಡರ್ ಥರ ಆಫೀಸರ್ಗೆ ಆ ಥರ ಇರುತ್ತೆ ನಿಮಗೆ, ಸರಿನಾ? ಜಾಬ್ ಡೀಟೇಲ್ಸ್ ಆ್ಯಂಡ್ ಎಲಿಜಿಬಿಲಿಟಿ, ಎಂಪ್ಲಾಯ್ ಆಫರ್ ಆ್ಯಂಡ್ ಥರ್ಡ್ ಪಾರ್ಟಿ ಪೇರೋಲ್ ಲೈಕ್ ಎಸ್ ಬಾಸ್, ಸ್ಟೇಟ್ ಬ್ಯಾಂಕ್ ಆಪರೇಷನ್ಸ್ ಸಪೋರ್ಟ್ ಸರ್ವಿಸ್. ಕ್ವಾಲಿಫಿಕೇಷನ್ನು ಯೂಸ್ಲಿ ಎ ಗ್ರ್ಯಾಜುಯೇಟ್ ಡಿಗ್ರಿ ಈಸ್ ರಿಕ್ವೈರ್ಡ್. ನಿಮಗೆ ಕ್ವಾಲಿಫಿಕೇಷನ್ನು ಡಿಗ್ರಿ ಆಗಿರ್ಬೇಕಂತೆ. ಡಿಗ್ರಿ ಆಗಿದ್ದರೆ ಮಾತ್ರ ಇದಕ್ಕೆ ಈ ಜಾಬ್ಗೆ ಇಂಟರ್ವ್ಯೂ ಕೊಡಿ ನೀವು. ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ನಿಮಗೆ ನಿಮಗೆ ಬ್ಯಾಂಕ್ ಇಂಡಸ್ಟ್ರಿಯಲ್ಲಿ 6 months ಆಗಿರ್ಬೇಕು ಎಕ್ಸ್ಪೀರಿಯೆನ್ಸ್. ಸೇಮ್ ಅಲ್ಲಿ ಹೇಳಿದ್ನಲ್ಲ ಅದೇ ಥರ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 20K ಇರುತ್ತೆ ಟೇಕ್ ಹೋಮ್. ನಿಮಗೆ ಇನ್ ಹ್ಯಾಂಡ್ ಬಂದ್ಬಿಟ್ಟು 20,000 ಸಂಬಳ ಇರುತ್ತೆ ನಿಮಗೆ ಕೈಗೆ. 20,000 ಅದ್ರ ಜೊತೆ ಪ್ಲಸ್ PF ESI ಎಲ್ಲ ಸೇರಿ ನಿಮಗೆ 23-24 ಆ ಥರ ಬರುತ್ತೆ ನಿಮಗೆ. ಇನ್ ಹ್ಯಾಂಡ್ ಮಾತ್ರ 20K ಬರುತ್ತೆ. ಸ್ಕಿಲ್ಸ್ ಬಂದ್ಬಿಟ್ಟು ಸ್ಟ್ರಾಂಗ್ ಕಮ್ಯುನಿಕೇಷನ್ ಇರಬೇಕು ಕಸ್ಟಮರ್ ಜೊತೆ. ಆಮೇಲೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷು ಆ್ಯಂಡ್ ಕನ್ನಡ, 2 ಲ್ಯಾಂಗ್ವೇಜ್ ಇದ್ದರೆ ಸಾಕು ನಿಮಗೆ. ಇದಕ್ಕೆ ಇಂಟರ್ವ್ಯೂ ಕೊಡ್ಬೋದು ನೀವು. ನಿಮಗೆ ಬ್ರ್ಯಾಂಚ್ ನೇಮು ನಿಮಗೆ ಕರ್ನಾಟಕದಲ್ಲೆಲ್ಲ ಈ ಜಾಬ್ ನಿಮಗೆ ಅಪ್ಲೈ ಮಾಡ್ಬೋದು, ಸರಿನಾ? ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ಬೆಂಗಳೂರಲ್ಲಿ ಹೇಳ್ತೀನಿ ಬನ್ನಿ. ಬೆಂಗಳೂರಲ್ಲಿ ಎಲ್ಲಿದೆ ಅಂದರೆ ಜೆ ಪಿ ನಗರದಲ್ಲಿದೆ, ಬೆಂಗಳೂರಲ್ಲಿದೆ, ಸರಿನಾ? ಬ್ರಾಂಚ್ ಬೆಂಗಳೂರು 14431 ಕೋಡು, ಮೈಸೂರು ಬ್ಯಾಂಕ್ ಸರ್ಕಲ್ಲು, ವಿದ್ಯಾನಾರಾಯಣಪುರ, ವರ್ಮಾವು, NR ರೋಡು, ಆನೇಕಲ್ಲು, ಬೆಂಗಳೂರು ಮೈನ್ ರೋಡ್ ಬ್ರಾಂಚು, ಧಮ್ಸಂದ್ರ, ಕಲಬುರಗಿನೂ ಹತ್ರ ಇದೆ ನೋಡಿ. ತುಂಬ ಇದೆ, ತುಂಬ ಲಿಸ್ಟೆಲ್ಲ ಇದೆ ನೋಡಿ. ನಿಮ್ಗೆ ಯಾವ ಲೊಕೇಶನ್ ಬೇಕೋ ಅವರೇ ಲೊಕೇಶನ್ ಕಳಿಸ್ತಾರೆ. ನಿಮ್ಗೆ ಯಾವ ಲೊಕೇಶನ್ ನಿಯರ್ ಆಗುತ್ತೆ ಆ ಲೊಕೇಶನ್ಗೆ ನೀವು ಅಲ್ಲಿಗೆ ಹೋಗಿ. ನಿಮಗೆ ಇಂಟ್ರ್ಯೂ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ನಿಮಗೆ ನೀವೇನೋ ಬ್ಯಾಂಕಿಗೆ ಹೋಗಿ ಅಲ್ಲಿ ಇಂಟ್ರ್ಯೂ ಕೊಡಬೇಕು ಅಂತ ಏನಿಲ್ಲ. ಆನ್ಲೈನಲ್ಲಿ ಇಂಟ್ರ್ಯೂ ತಗೋತಾರೆ. ಆನ್ಲೈನಲ್ಲಿ ನೀವು ಇಂಟ್ರ್ಯೂ ತಗೊಳ್ಳಿ ಅಷ್ಟೇ.
ನೋಡಿ ಗದಗ ಬ್ರಾಂಚು ಅಲ್ಲೆಲ್ಲ ಇದೆ ನಿಮಗೆ, ಸರಿನಾ. ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿಬಿಡಿ, ಮೆಸೇಜ್ ಮಾಡಿ, ಸರಿನಾ. ಮೆಸೇಜ್ ಮಾಡಿದ್ರೆ ಅವ್ರು ಫುಲ್ ಡೀಟೇಲ್ಸ್ ಕೊಡ್ತಾರೆ, ಸರಿನಾ. ಆ ಡೀಟೇಲ್ಸ್ಗೆ ನೀವು ಫುಲ್ ಫಿಲ್ಅಪ್ ಮಾಡ್ಬೇಕು. ನೀವು ಒಂದು ಫಾರ್ಮ್ ಕಳಿಸ್ತಾರೆ ನಿಮಗೆ, ಆ ಫಿಲ್ ಮಾಡಿದ್ಮೇಲೆ ಅವರು ನಿಮಗೆ ಓಕೆ ಮಾಡ್ತಾರೆ ಇಂಟರ್ವ್ಯೂ ಎಲ್ಲ ಓಕೆ ಆದಮೇಲೆ ನಿಮಗೆ ಆವಾಗ ಡೈರೆಕ್ಟು ಒಂದು 2 ದಿನ 2 ದಿನ ಆದಮೇಲೆ ನಿಮಗೆ ಇಂಟ್ರ್ಯೂ ಕಾಲ್ ಬರುತ್ತೆ. ಆವಾಗ ಝೂಮ್ ಕಾಲ್ಗೆ ನೀವು ಅಟೆಂಡ್ ಆಗ್ಬೋದು ನೀವು, ಸರಿನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.